ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು 21/11/2025 ದಿನದ ದಿನ ಭವಿಷ್ಯವನ್ನ ನೋಡೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲಸದಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗ್ತವೆ. ಮನೆಯಲ್ಲೂ ಕೂಡ ಉತ್ತಮವಾದಂತಹ ವಾತಾವರಣ ಇರುತ್ತೆ. ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಸಹಕಾರವನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ನೀವು ಮಾಡುವಂತಹ ಕೆಲಸಗಳಿಗೆ ನಿಮ್ಮ ಆರೋಗ್ಯ ಕೂಡ ಸಪೋರ್ಟ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅನುಕೂಲಗಳು ಇರ್ತವೆ. ಕುಟುಂಬದಲ್ಲಿ ಹೊಸ ಯೋಚನೆಗಳು, ಅಂದ್ರೆ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ಬೇಕು ಅಥವಾ ಯಾವ್ದಾದ್ರು ಶುಭ ಸಮಾಚಾರಗಳನ್ನ, ಶುಭ ಸಮಾರಂಭಗಳನ್ನ ಮಾಡ್ಬೇಕು ಅನ್ನುವಂತಹ ಒಂದು ಮಾತುಕತೆ ನಡೆಯುತ್ತೆ. ನಿಮ್ಮ ಮನಸ್ಸು ಇವತ್ತು ಶಾಂತವಾಗಿ ನೆಮ್ಮದಿಯಿಂದ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೆಲಸದ ಒತ್ತಡ ಸ್ವಲ್ಪ ಕಡಿಮೆ ಆಗಬೇಕು. ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಅದರಿಂದ ಆರೋಗ್ಯ ಕೆಡುವ ಅವಕಾಶ ಇರುತ್ತೆ. ಆದ್ರೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಸ್ನೇಹಿತರ ಒಂದು ಬೆಂಬಲ ನಿಮ್ಗೆ ಇರೋದಕ್ಕೆ ಅವಕಾಶ ಇರುತ್ತೆ. ಸಣ್ಣ ಪುಟ್ಟ ಪ್ರಯಾಣಗಳನ್ನ ಮಾಡೋದಕ್ಕೆ ಕೂಡ ಇಂದು ಅವಕಾಶ ಇರುವಂತಹ ದಿನ ಅಂತ. ಇನ್ನು ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಯಾವುದೇ ಹಳೆಯ ಸಮಸ್ಯೆಗಳು, ಅದು ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಒಂದು ಸಂಬಂಧಗಳಲ್ಲಿ ಇರುವಂತಹ ಸಮಸ್ಯೆಗಳು ಇರಬಹುದು, ಅವು ಇವತ್ತು ಸಾಲ್ವ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನೀವು ಮನೆಯ ಕೆಲಸವನ್ನ ಮಾಡೋದ್ರಲ್ಲಿ, ಮನೆಯಲ್ಲಿ ನೀವು ಬ್ಯುಸಿಯಾಗಿ ದಿನವನ್ನ ಕಳೆದಿರ್ತೀರಾ ಅಂತ. ಇನ್ನು ಐದನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಆದಾಯ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಕುಟುಂಬ ಸದಸ್ಯರಿಂದ ಶುಭ ಸೂಚನೆಯನ್ನ, ಶುಭ ಸುದ್ದಿಯನ್ನ ಕೇಳೋದಕ್ಕೆ ಅವಕಾಶ ಇರುತ್ತೆ. ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಚುರುಕಾಗಿ ಕೆಲಸವನ್ನ ಮಾಡಿ ಅದರಿಂದ ಎಲ್ಲರ ಮನಸ್ಸನ್ನ ನೀವು ಅಂದ್ರೆ ಒಂಥರ ನಿಮ್ಮ ಕಡೆಗೆ ಸೆಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಕೂಡ ನೀವು ಮಾಡುವಂತಹ ಕೆಲಸದಲ್ಲಿ ಸಪೋರ್ಟ್ ದೊರೆಯೋಕೆ ಅವಕಾಶ ಇರುತ್ತೆ. ಇನ್ನು ನಿಮ್ಮ ಹೈಯರ್ ಆಫೀಸರ್ಸ್ ನಿಮಗೆ ಹೆಚ್ಚು ಸಪೋರ್ಟ್ ನ ಮಾಡ್ತಾರೆ. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಅನವಶ್ಯಕ ಖರ್ಚುಗಳು ಈ ದಿನ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿ. ತುಲಾ ರಾಶಿಯವರು ಅಂತ ನೋಡಿದಾಗ ನಿಮ್ಗೆ ಇವತ್ತು ಹೊಸ ಹೊಸ ಜನರ ಒಂದು ಪರಿಚಯ ಆಗ್ತಾ ಹೋಗುತ್ತೆ ಅಂತ. ಹಾಗೇನೆ ಆರ್ಥಿಕ ಸ್ಥಿರತೆಯನ್ನ ತಂದುಕೊಳ್ಳೋದಕ್ಕೆ ಸರಿಯಾದ ಒಂದು ಮಾರ್ಗವನ್ನ ನೀವು ಹುಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಂದು ಗೃಹ ಕಾರ್ಯಗಳಲ್ಲಿ ಕೂಡ ಸಾಕಷ್ಟು ಶುಭ ಫಲಗಳನ್ನ ಅನುಭವಿಸೋದಕ್ಕೆ ಅವಕಾಶ ಇರುವಂತಹ ದಿನ ಇದು ಅಂತ ಹೇಳ್ಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಒಂದು ಸಕಾರಾತ್ಮಕ ಪಾಸಿಟಿವ್ ಆದಂತಹ ಬೆಳವಣಿಗೆಗಳು ಇರ್ತವೆ. ನೆಗೆಟಿವಿಟಿ ಏನೇ ಇದ್ರು ಅದು ಕಡಿಮೆ ಆಗೋದಕ್ಕೆ ಅವಕಾಶ ಇರುತ್ತೆ. ಫ್ರೆಂಡ್ಸ್ ಜೊತೆಗೆ ಸಂಜೆ ಹೊತ್ತಿಗೆ ಒಳ್ಳೆಯ ರೀತಿಯಲ್ಲಿ ಸಮಯವನ್ನ ಕಳೆಯೋದಕ್ಕೆ ಕೂಡ ಈ ದಿನ ಅವಕಾಶ ಇರುವಂತಹ ದಿನ ಅಂತ ಹೇಳ್ಬಹುದು. ಇನ್ನು ಧನುರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಅನವಶ್ಯಕವಾದ ಒಂದು ವಸ್ತುಗಳನ್ನ ಖರೀದಿಗೆ ನಿಮ್ಮ ಮನಸ್ಸು ಹಾತ್ವಾಡ್ತಾ ಇರುತ್ತೆ. ಇದನ್ನ ಖರೀದಿ ಮಾಡೋಣ, ಇದು ತಗೋಣ ಅಂತ ನಿಮ್ಮ ಮನಸ್ಸು ಟೆಂಪ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೀವು ಅಂದುಕೊಂಡಂತಹ ಕೆಲಸಗಳು ಸರಾಗವಾಗಿ ನಡೀತವೆ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ಹಣಕಾಸಿನ ಯೋಜನೆ ಏನಿರುತ್ತೆ, ನೀವು ಇದ್ರಲ್ಲಿ ಇಂಥ ದುಡ್ಡನ್ನ ಅಥವಾ ಇದನ್ನ ಇನ್ವೆಸ್ಟ್ ಮಾಡಿದ್ರೆ ಪಾಸಿಟಿವ್ ಆಗಿ ಬರುತ್ತೆ ಅಂದ್ರೆ ಅದು ಆಗಿರೋದಕ್ಕೆ ಸಾಧ್ಯ ಇರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೇನೆ ಕುಟುಂಬದಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಇರುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ನೀವು ಹಾಕಿದಂತಹ ಒಂದು ಶ್ರಮಕ್ಕೆ ಪ್ರತಿಫಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಇನ್ನು 11ನೇ ರಾಶಿ ಕುಂಭರಾಶಿಯವರಿಗೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಮಾನಸಿಕವಾಗಿ ಸ್ವಲ್ಪ ಅಸ್ತವ್ಯಸ್ತವಾಗಿರ್ತೀರಾ ಅಥವಾ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಅನುಭವಿಸೋದಕ್ಕೆ ಅವಕಾಶ ಇರುವಂತಹ ದಿನ. ಅನವಶ್ಯಕವಾದಂತಹ ಪ್ರಯಾಣಗಳನ್ನ ಮಾಡುವಂತಹ ದಿನ. ಹಾಗೇನೆ ಕುಟುಂಬ ಸದಸ್ಯರ ಜೊತೆ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ವಿವಾದಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮೌನ ಇವತ್ತಿಗೆ ತುಂಬಾ ಮುಖ್ಯ ಆಗತ್ತೆ. ಇನ್ನು ಕೊನೆಯ ರಾಶಿ ಮೀನರಾಶಿಯವರಿಗೆ ಮನೆಯವರಿಂದ ನೀವು ಮಾಡುವಂತಹ ಕೆಲಸದಲ್ಲಿ ಪ್ರೋತ್ಸಾಹ ದೊರೆಯುತ್ತೆ. ನೀವೇನ್ ಮಾಡ್ತಿದ್ದೀರಾ ಅದು ತುಂಬಾ ಸ್ಪಷ್ಟವಾಗಿ ನಿಮ್ಗೆ ಈ ದಿನ ಕಾಣ್ತಾ ಇರುತ್ತೆ. ಹಣಕಾಸಿನ ಹರಿವು ಕೂಡ ಮೀನರಾಶಿಯವರಿಗೆ ಒಳ್ಳೆಯ ರೀತಿಯಲ್ಲಿ ಇರುತ್ತೆ. ಸೊ ಇದಾಗಿತ್ತು 21ನೇ ತಾರೀಕು ನವೆಂಬರ್ ತಿಂಗಳು 2025 ದಿನದ ದಿನ ಭವಿಷ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ರತಿದಿನ ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.